ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ ಟು. ಸೊ ಇವತ್ತು ಪಾರ್ಟ್ ಟೂ ನಲ್ಲಿ ನಾವು ಮೈಸೂರು ಪ್ಯಾಲೇಸ್ ಮತ್ತೆ ಪಯಣ ಎರಡು ನೋಡಕ್ ಹೋಗೋಣ. ಸೊ ಇವಾಗ ನಾವು ಆಲ್ರೆಡಿ ಮೈಸೂರು ಪ್ಯಾಲೇಸ್ ಅಲ್ಲಿ ಇದ್ದೀವಿ. ಸೊ ಹೋಗೋಣ ಬನ್ನಿ, ಹೇಗೆ ಹೇಗಿರುತ್ತೆ ಅಂತ ನೋಡೋಣ. ಸೊ ನಾವು ಹಾಕಿದ್ವಲ್ಲ ಮ್ಯಾಂಗೋ ಮಿಲ್ಕ್ ಶೇಕ್, ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಕಣ್ಣನ್ ಬೇಕರಿ ಅಂತ, ಅದು ಮೈಸೂರಲ್ಲಿ ಕಣ್ಣಾಸ್ ಬೇಕರಿ. ಯಾರ್ಯಾರು ವಿಸಿಟ್ ಮಾಡಿಲ್ಲ ಇನ್ನ ವಿಸಿಟ್ ಮಾಡಿ, ಚೆನ್ನಾಗಿದೆ. ಮ್ಯಾಂಗೋ ಮಿಲ್ಕ್ ಶೇಕ್ ಸಕದಾಗಿದೆ. ಸೊ ಮೈಸೂರ್ಗ್ ನೀವೇನಾದ್ರು ಬಂದ್ರೆ ಕಣ್ಣಾಸ್ ಬೇಕರಿ ದಯವಿಟ್ಟು ಮಸ್ಟ್ ಅಂಡ್ ಶುಡ್ ವಿಸಿಟ್ ಮಾಡಿ. ಮ್ಯಾಂಗೋ ಮಿಲ್ಕ್ ಶೇಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಗೈಸ್. ಸೊ ಈಗ ಇಲ್ಲಿ ಮೈಸೂರು ಪ್ಯಾಲೇಸ್ ಒಳಗಡೆ ಇದೀವಿ, ಎಂಟ್ರಿ ಆಗ್ಬೇಕು. ನೋಡಿ ಎಂಟ್ರಿ ಕಾಣಿಸ್ತಿದೆ. ಸೊ ನನ್ನ ಫ್ರೆಂಡಿಗೆ ವೇಟ್ ಮಾಡ್ತಿದ್ದೆ, ಅವ್ರು ಬಂದಿದ ತಕ್ಷಣ ಎಂಟ್ರ್ ಆಗ್ತೀವಿ. ಸೊ ಒಳಗಡೆ ಹೋಗಿ ಏನೇನಂತ ಒಂದ್ಸಲಿ ನೋಡ್ಕೊಂಡ್ ಬರೋಣ ಗೈಸ್. ಸೊ ಎಂಟ್ರ್ ಆಗ್ತಾ ಇದೀವಿ. ಅಂಡ್ ಎಂಟ್ರ್ ಆಗಿದ ತಕ್ಷಣ ಒಳಗಡೆ ಹೀಗಿದೆ. ಅಂಡ್ ನೋಡಿ ಹೇಗೆ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಬಿಸಿಲಿಲ್ಲ, ಕಡಿಮೆ ಇದೆ, ಸ್ವಲ್ಪ ಗಾಳಿ ಚೆನ್ನಾಗಿ ಬರ್ತಾ ಇದೆ. ಸೊ ಇಲ್ಲಿಂದ ಮೈಸೂರು ಪ್ಯಾಲೇಸ್ ನಿಮ್ಗೆ ಓವರ್ ವ್ಯೂ ಕಾಣಿಸ್ತಾ ಇದೆ. ಅಲ್ಲಿ ಹೋದ್ಮೇಲೆ ಶಾರ್ಟ್ಸ್ ಹಾಕ್ತೀನಿ. ಸೊ ಅಲ್ಲಿವರೆಗೂ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಆಕ್ಚುಲಿ ಟು ಬಿ ಆನೆಸ್ಟ್ ಜಾಸ್ತಿ ಇಲ್ಲಿ ಬರೋರು ಫಾರಿನರ್ಸೇ. ಸೊ ಫಾರಿನರ್ಸೇ ಜಾಸ್ತಿ ಇದ್ದಾರೆ, ನೋಡ್ಬೋದು ಎಲ್ಲ ಕಡೆ ಫಾರಿನರ್ಸ್ ಇದ್ದಾರೆ. ಸೊ ಪ್ಯಾಲೇಸ್ ಅಂಡ್ ಜಾಸ್ತಿ ಫಾರಿನರ್ಸ್ ಇದ್ದಾರೆ ಇಲ್ಲಿ, ನೋಡ್ಬೋದು. ಸೊ ಈಗ ನಾವು ಮೈಸೂರು ಪ್ಯಾಲೇಸ್ ನ ಎಂಟರ್ ಆಗ್ತಾ ಇದೀವಿ. ನೋಡ್ಬೋದು ಇಲ್ಲಿಂದ ಓವರ್ ವ್ಯೂ ಹೇಗ್ ಕಾಣಿಸ್ತಿದೆ ಅಂತ. ನೋಡಿ ಓವರ್ ವ್ಯೂ ಹೇಗ್ ಕಾಣಿಸ್ತಿದೆ. ಸೊ ಈಗ ನಾವು ಪ್ಯಾಲೇಸ್ ನ ಎಂಟರ್ ಆಗ್ತಾ ಇದೀವಿ. ನೋಡಿ ಪ್ಯಾಲೇಸ್ ನ ಎಂಟರ್ ಆಗ್ತಾ ಇದೀವಿ. ಸೊ ಸ್ಟಾರ್ಟಿಂಗ್ ಹೀಗಿದೆ ಪ್ಯಾಲೇಸ್ ಎಂಟರ್ ಆಗಿದ ತಕ್ಷಣ. ಸೊ ಮುಂದೆ ಹೋಗೋಣ ಬನ್ನಿ ಏನೇನಿದೆ ಅಂತ. ಸೊ ಈ ತರ ಇದೆ. ಸ್ಕಲ್ಪ್ಚರ್ಸ್ ನೋಡಿ ಹೇಗಿದೆ. ಸ್ಕಲ್ಪ್ಚರ್ಸ್ ಆರ್ ರಿಯಲಿ ಗುಡ್. ಸೊ ನೆಕ್ಸ್ಟ್ ಈ ಜಾಗಕ್ಕೆ ಬಂದ್ವಿ, ನೋಡ್ಬೋದು ಓವರ್ ವ್ಯೂ ಎಲ್ಲ ಹೇಗಿದೆ ನೋಡಿ, ಸಕ್ಕದಾಗಿದೆ ಜಾಗ. ಅಂಡ್ ಈ ಜಾಗ ನೋಡಿ ಹೇಗಿದೆ. ದಿಸ್ ಪ್ಲೇಸ್ ಇಸ್ ದ ಮಸ್ಟ್. ಇದ್ರಲ್ಲಿ ಇದೇ ತುಂಬಾ ಜಾಸ್ತಿ ಎದ್ದು ಕಾಣಿಸೋದು. ಸೊ ಅದಾದ್ಮೇಲೆ ಈಗ ಇದ್ರೊಳಗಡೆ ಎಂಟರ್ ಆಗ್ತಾ ಇದೀವಿ. ನೋಡಿ ಹೇಗಿದೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಗೈಸ್ ಮೈಸೂರು ಪ್ಯಾಲೇಸ್. ಯಾರೇನ ವಿಸಿಟ್ ಮಾಡಿಲ್ಲ, ಡೂ ಕಮೆಂಟ್ ವಿಸಿಟ್ ಮೈಸೂರು ಪ್ಯಾಲೇಸ್, ನಿಜವಾಗ್ಲೂ ಚೆನ್ನಾಗಿದೆ. ಸೊ ನೋಡಿ ಹೇಗಿದೆ. ಸೊ ಇವರು ಕೃಷ್ಣರಾಜಮಣಿ ಅಂಡ್ ಅವ್ರ 4 ಮಕ್ಕಳು. ಅಂಡ್ ಇದು ಬಂದ್ಬಿಟ್ಟು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಅಂಡ್ ಇವರು ಚಾಮರಾಜ ಒಡೆಯರು. ಅಂಡ್ ಇವ್ರು ಕಾಣಿಸ್ತಿದಾರ, ಇವರು ದೇಸರಾಜ ಅರಸ್ ಅಂಡ್ ಅವ್ರ ಹೆಂಡತಿ. ಸೊ ಇದು ಉಪನಯನ ಆಫ್ ಜಯಚಾಮರಾಜೇಂದ್ರ ಒಡೆಯರ್, ಅವರ ಉಪನಯನ ಆಗಿದ್ದು ಫೋಟೋ ಇದು. ಸೊ ಇವರು ನಿಮಗೆ ಗೊತ್ತೇ ಇರ್ತಾರೆ, ಕ್ವೀನ್ ಅಲೆಕ್ಸಾಂಡರ್ ಅಂಡ್ ಕಿಂಗ್ ಎಡ್ವರ್ಡ್. ಸೊ ಇವರು ಕ್ವೀನ್ ಅಲೆಕ್ಸಾಂಡರ್. ಸೊ ಇದೆಲ್ಲ ಸ್ಕಲ್ಪ್ಚರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ವೈಟ್ ಬೋಲ್ಟ್ ಅಂತೆ. ಆಕ್ಚುಲಿ ಮೈಸೂರು ಪ್ಯಾಲೇಸಿಗೆ ಬಂದ್ರೆ ತುಂಬಾ ಎಕ್ಸ್ಪ್ಲೋರ್ ಮಾಡೋ ಜಾಗಗಳು ತುಂಬಾ ಇದೆ ಗೈಸ್. ಸೊ ಯಾರ್ಯಾರು ಮೈಸೂರು ಪ್ಯಾಲೇಸಿಗೆ ಬಂದಿಲ್ಲ, ಬಂದು ಮೈಸೂರು ಪ್ಯಾಲೇಸ್ನ ಎಕ್ಸ್ಪ್ಲೋರ್ ಮಾಡಿ. ತುಂಬಾ ಇದೆ ನೋಡೋದು ಅಂಡ್ ತುಂಬಾ ಇದೆ ಕಲ್ತ್ಕೊಳ್ಳೋದು. ಅವ್ರವ್ರ ಮಹತ್ವ ಆಗಿರ್ಬೋದು, ಏನೇ ಆಗಿರ್ಬೋದು, ಬನ್ನಿ ಒಂದ್ಸಲಿ ನೀವೇ ಖುದ್ದಾಗಿ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಗೈಸ್. ಸೊ ನಾನು ಇವಾಗ ತೋರಿಸ್ತೀನಿ, ಎಲ್ಲ ಹೇಳ್ತೀನಿ. ಯಾರ್ಯಾರು ನಾ ಬಂದಿಲ್ಲ ಅವರು ದಯವಿಟ್ಟು ಮೈಸೂರು ಪ್ಯಾಲೇಸಿಗೆ ಬಂದು ವಿಸಿಟ್ ಮಾಡಿ. ಇವಾಗ ನಾನು ನಿಮಗೆ ತೋರಿಸೋದು ಬೆಳ್ಳಿ ಚೇರ್ಗಳು. ನೋಡಿ ಹೇಗಿದೆ ಬೆಳ್ಳಿ ಚೇರ್ಗಳು, ದ ಸಿಲ್ವರ್ ಚೇರ್ಸ್. ಮಹಾರಾಜರು ರಾಜರು ಕುತ್ಕೊಂತಿದ್ದಂತಹ ಚೇರ್ಸ್ಗಳು. ಸೊ ನೋಡಿ ಹೇಗಿದೆ, ಬೋರ್ಡು ಹಾಕಿದ್ದಾರೆ. ಕ್ರೇವಿಂಗ್ ನೋಡಿ ಕೈಸ್, ಒಂದೊಂದು ಸ್ಕ್ರಿಪ್ಚರ್ಸ್ ಹೇಗೆ ಮಾಡಿದ್ದಾರೆ. ಗಣೇಶ ನೋಡಿ ಹೇಗಿದೆ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಹೇಳ್ದಂಗೆ ಬರೀ ಫಾರಿನರ್ಸ್ ಇದ್ದಾರೆ ಗೈಸ್. ಇಲ್ಲಿ ಜಾಸ್ತಿ ಫಾರಿನರ್ಸೇ ಬಂದು ಎಕ್ಸ್ಪ್ಲೋರ್ ಮಾಡ್ತಾರೆ. ಅಂಡ್ ಇಂಡಿಯನ್ಸು ಕೂಡ ಇದ್ದಾರೆ, ಸೌತ್ ಇಂಡಿಯನ್ಸ್ ಆಗಲಿ ಅಥವಾ ಯಾವ ಇಂಡಿಯನ್ಸ್, ಸೌತ್ ಇಂಡಿಯನ್ಸು ಇದ್ದಾರೆ, ಫಾರಿನರ್ಸ್ ಇದ್ದಾರೆ. ಬಟ್ ಜಾಸ್ತಿ ಫಾರಿನರ್ಸ್ ಅವರೇ ಇರೋದು. ಸೊ ಏನು ಎಲ್ಲ ಮಿಕ್ಸ್ ಜನನಾ?
ಎಲ್ಲ ಮಿಕ್ಸ್ ಜನನೂ ಇದಾರಂತೆ ಗೈಸ್. ಸೊ ಇನ್ನೇನ್ ಏನಿದೆ ಅಂತ ನೋಡ್ಕೊಂಡ್ ಬರೋಣ, ಎಕ್ಸ್ಪ್ಲೋರ್ ಮಾಡೋಣ ಜಾಗ. ಸೊ ನೋಡಿ ಎಲ್ಲ ಒಂದೊಂದು ಹೇಗಿದೆ. ಸೊ ಇದು ಹೇಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಅಂಡ್ ಅಲ್ಲಿ ಎಲ್ರು ಅವ್ರವ್ರ ಫೋಟೋನ ತಗೋತಾ ಇದಾರೆ ಮಿರರ್ ಅಲ್ಲಿ. ಸೊ ಚೆನ್ನಾಗಿದೆ ಪ್ಲೇಸ್ ಆಕ್ಚುಲಿ. ಅಂಡ್ ನಾವೀಗ ಮೆಟ್ಲತ್ಕೊಂಡ್ ಹೋಗ್ತಾ ಇದೀವಿ. ನೋಡಿ ಹೇಗಿದೆ. ಆಕ್ಚುಲಿ ಮೇಲ್ಗಡೆನೆ ಮೇನ್ ಗೈಸ್. ಮೇಲ್ಗಡೆ ತುಂಬಾ ಚೆನ್ನಾಗಿದೆ. ಸೊ ಮೇಲ್ಗಡೆ ಇವಾಗ ಬಂದಿದೀವಿ, ನೋಡಿ ಹೇಗಿದೆ. ಇದೇ ಮೇನ್ ಗೈಸ್, ಇದೇ ಮೇನ್. ಸೊ ಈಗ ಮೈಸೂರ್ ಪ್ಯಾಲೇಸ್ ಶಾರ್ಟ್ಸ್ ನ ನೋಡ್ಕೊಂಡ್ ಬನ್ನಿ. ತುಂಬಾ ಚೆನ್ನಾಗಿದೆ. ಈ ಅಪ್ಪರ್ ಪ್ಲೇಸ್ ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ. ಸೊ ಶಾರ್ಟ್ಸ್ ನೋಡ್ಕೊಂಡ್ ಬಂದ್ರಿ ಅನ್ಸುತ್ತೆ. ಸೊ ಹೇಗಿತ್ತು ಮೈಸೂರ್ ಪ್ಯಾಲೇಸ್ ಅಂತ ಕಾಮೆಂಟ್ ಮಾಡಿ. ಸೊ ಈಗ ನೆಕ್ಸ್ಟ್ ನಾವು ಮೈಸೂರ್ ಪ್ಯಾಲೇಸ್ ನೋಡಾಯ್ತು. ಸೊ ಈಗ ಹೊರಗಡೆ ಹೋಗ್ತಾ ಇದೀವಿ, ಮೈಸೂರ್ ಪ್ಯಾಲೇಸ್ ಇಂದ ಆಚೆ. ಹೊರಗಡೆ ಆದ್ಮೇಲೆ ಸಿಗ್ತೀವಿ. ಸೊ ನಾವೀಗ ಇನ್ನೊಂದು ಪ್ಲೇಸ್ ಬಂದಿದ್ದೀವಿ ಪ್ಯಾಲೇಸ್ ಒಳಗಡೆ. ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ನೋಡಬಹುದು. ಸೊ ಹೇಗಿದೆ ನೋಡಿ, ಸಖತ್ತಾಗಿದೆ. ಅವ್ರು ಬಿಲ್ಡ್ ಮಾಡಿರೋದು ನೋಡಿ, ಐ ಥಿಂಕ್ ಎಲ್ಲ ಗೋಲ್ಡ್ ಅಲ್ಲೇ ಬಿಲ್ಡ್ ಮಾಡಿದಾರೇನೋ. ಜಾಗ ನೋಡಿ. ಸೊ ಈಗ ಅರಮನೆ ಪ್ಯಾಲೇಸ್ ನ ಕಂಪ್ಲೀಟ್ ಆಗಿ ಮುಗಿಸಿದೀವಿ. ಸಕ್ಕದಾಗಿತ್ತು ಮೈಸೂರ್ ಪ್ಯಾಲೇಸ್. ಸೊ ಯಾರ್ಯಾರು ಬಂದಿಲ್ಲ ಇನ್ನ, ನೀವೇ ಬಂದು ಆಕ್ಚುಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದನ್ನು ಸಕ್ಕದಾಗಿದೆ ಪ್ಲೇಸು. ಸೊ ನೀವೇ ಬಂದು ಒಂದ್ಸಲಿ ನೋಡಿ. ಸೊ ಈಗ ಹೊರಗಡೆ ಹೊರಟಿದೀವಿ, ಮೈಸೂರ್ ಪ್ಯಾಲೇಸ್ ಆಯ್ತು. ಸೊ ನೆಕ್ಸ್ಟ್ ಊಟ ಮಾಡ್ಬೇಕು, ಸಖತ್ ಹೊಟ್ಟೆ ಸಿಗ್ತಿದೆ. ಸೊ ಊಟ ಮಾಡ್ಕೊಂಡು ಊಟದ ಟೈಮಲ್ಲಿ ಸಿಗ್ತೀನಿ ಗೈಸ್. ಸೊ ಈಗ ಚಪ್ಪಲಿ ಬಿಟ್ಟಿದ್ವಲ್ಲ, ಆ ಸ್ಟ್ಯಾಂಡಿಗೆ ಬಂದಿದೀವಿ. ನೋಡಿ ಎಷ್ಟು ಜನ ಇದ್ದಾರೆ. ಕ್ಯೂ ಹೇಗಿದೆ ನೋಡಿ ಗೈಸ್. ಸೊ ಇಲ್ಲಿ ಚಪ್ಪಲಿ ಬಿಡ್ಲೇಬೇಕು, ಕಂಪಲ್ಸರಿ. ಚಪ್ಪಲಿ ಬಿಟ್ಟಿಲ್ಲ ಅಂದ್ರೆ ಒಳಗಡೆ ಬಿಡಲ್ಲ. ಸೊ ಚಪ್ಪಲಿ ಬಿಟ್ಟಿದೀವಿ, ಚಪ್ಪಲಿ ಹಾಕೋಬೇಕು. ಕಾಲ್ ಮಾತ್ರ ಹೆವಿ ಸುಡ್ತಾ ಇದೆ. ಸೊ ಬನ್ನಿ ಫಸ್ಟ್ ಚಪ್ಪಲಿ ಹಾಕೊಂಡು ಆಮೇಲೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಪ್ಯಾಲೇಸ್ ಆಚೆ ಕಡೆ ನೋಡ್ಬೋದು. ನೋಡಿ ಹೇಗಿದೆ ಪ್ಯಾಲೇಸ್ ಆಚೆ ಕಡೆ. ನೋಡಿ ಹೇಗಿದೆ, ಬಿಸಿಲು ಮಾತ್ರ ಸಖತ್ ಇದೆ. ಆಂಟಿ ಹೇಗಿತ್ತು ಆಂಟಿ ಮೈಸೂರ್ ಪ್ಯಾಲೇಸ್? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಏನೇನ್ ನೋಡಿದ್ರಿ? ಮೈಸೂರ್ ಎಲ್ಲಾ ನೋಡಿದ್ವಿ ಅಷ್ಟೇ. ಎಲ್ಲ ನೋಡಿದ್ರ? ಎಲ್ಲ ನೋಡಿದ್ವಿ. ಈಗ ನೆಕ್ಸ್ಟ್ ಏನಿದೆ, ಏನೋ ಇದೆ ಅಂತಿದ್ರಲ್ಲ, ಏನಿದೆ? ಒಂಟೆ ಏನೋ ಇದೆ ಅಂದ್ರಲ್ಲ, ಎಲ್ಲೂ ಇಲ್ವಾ ಒಂಟೆ? ಸೊ ನೆಕ್ಸ್ಟ್ ಊಟನಾ? ಸೊ ಈಗ ನೆಕ್ಸ್ಟ್ ಊಟಕ್ಕೆ ಹೋಗ್ತಾ ಇದೀವಿ. ಊಟಕ್ಕೆ ಹೋದ್ವಿ. ಸೊ ಪ್ಯಾಲೇಸ್ ಇಂದ ಮುಂದೆ ನಡ್ಕೊಂಡ್ ಬಂದ್ರೆ ಅಲ್ಲೆಲ್ಲ ಮುಗಿಸ್ಕೊಂಡ್ ಮುಂದೆ ನಡ್ಕೊಂಡ್ ಬಂದ್ರೆ ದ ಓವರ್ ವ್ಯೂ ಕಾಣಿಸುತ್ತೆ ನೋಡಿ. ಇಲ್ಲಿ ಓವರ್ ವ್ಯೂ ಹೇಗಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಓವರ್ ವ್ಯೂ. ಸೊ ಪ್ಯಾಲೇಸ್ ಮುಗಿಸ್ಕೊಂಡ್ ಬಂದು ಈ ವ್ಯೂ ಪಾಯಿಂಟ್ ನ ಮಾತ್ರ ಮಿಸ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹಿಂದೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಸೊ ಇದೆ. ಅಂಡ್ ಕಮಿಂಗ್ ಟು ದಿಸ್ ಗೇಟ್ ಕಾಣಿಸ್ತಿದೆ ಅನ್ಸುತ್ತೆ ನೋಡಿ, ನಿಮ್ಗೆ ಕಾಣಿಸ್ತಿದೆಯಾ ಗೇಟು? ಎಸ್, ಇದು ಅಷ್ಟೇ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಸೊ ಬನ್ನಿ, ಇವಾಗ ಪ್ಯಾಲೇಸ್ ನ ನೋಡಾಯ್ತು, ಓವರ್ ವ್ಯೂ ಕೂಡ ನೋಡಾಯ್ತು ಹೊರಗಡೆಯಿಂದ. ತುಂಬಾ ಚೆನ್ನಾಗಿದೆ. ಅಂಡ್ ಯಾರು ಇನ್ನ ಬಂದಿಲ್ಲ, ಬಂದು ಡೂ ವಿಸಿಟ್ ಮೈಸೂರ್ ಪ್ಯಾಲೇಸ್. ನೀವು ಬಂದು ವಿಸಿಟ್ ಮಾಡಿದ್ರೆ ಮಾತ್ರ ಸಕ್ಕದಾಗಿರುತ್ತೆ, ನಿಮ್ಗೂ ಕಲ್ತ್ಕೊಂಡಂಗಾಗುತ್ತೆ. ದೇರ್ ಆರ್ ಮೆನಿ ಥಿಂಗ್ಸ್ ಟು ಲರ್ನ್. ಸೊ ಇವಾಗ ಮೈಸೂರ್ ಪ್ಯಾಲೇಸ್ ಆಯ್ತು, ಓವರ್ ವ್ಯೂ ಆಯ್ತು.
ಶಾರ್ಟ್ಸ್ ನೋಡ್ಕೊಂಡ್ ಬನ್ನಿ. ಅಂದ ಎಂದರೇನು ನೀನೇ ಅಲ್ಲವೇನು ಎಂದು ಕಾಣದಂತ ರೂಪರಾಶಿ ನೀನು ಮನಸ್ಸೆ ಮನಸ್ಸೆ ಹೇಳಿಬಿಡು ಬೇಸರ ಮಾಡದೆ ಆಸೆಯನು ಒಲವೇ ಒಲವೇ ಕೇಳಿಬಿಡು ನನ್ನಯ ಒಂದು ಮನವಿಯನು ಅರೆರೆ. ಸೊ ಈಗ ನಾವು ಮೈಸೂರು ಪ್ಯಾಲೇಸ್ನ ಮುಗಿಸ್ಕೊಂಡು ಊಟಕ್ಕೆ ಹೋಗಬೇಕು. ಹೊಟ್ಟೆ ಸಖತ್ ನೆಕ್ಸ್ಟ್ ಲೆವೆಲಲ್ಲಿ ಹಸಿತಿದೆ. ಸೊ ಊಟಕ್ಕೆ ಹೋಗೋಣ ಬನ್ನಿ. ಸೊ ಈಗ ನಾವು ಕಾರ್ ಹತ್ತಾ ಇದ್ದೀವಿ, ಊಟಕ್ಕೆ ಹೋಗಬೇಕು. ನೆಕ್ಸ್ಟ್ ಲೆವೆಲಲ್ಲಿ ಹೊಟ್ಟೆ ಹಸಿತಿದೆ. ಸೊ ಫಸ್ಟ್ ಬನ್ನಿ ಊಟಕ್ಕೆ ಹೋಗೋಣ. ಊಟ ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ನಾವು ಊಟಕ್ಕೆ ಬಂದಿರೋದು RRR ಹೋಟೆಲ್ ಇನ್ ಮೈಸೂರ್. ನೋಡಿ, ಇಟ್ಸ್ ಎನ್ ಆಂಧ್ರ ಕ್ಯೂಸಿನ್. ತುಂಬಾ ಚೆನ್ನಾಗಿದೆಯಂತೆ ಇಲ್ಲಿ. ಸೊ ಬನ್ನಿ ಹೋಗಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಫ್ರೆಂಡ್ ಕರ್ಕೊಂಡ್ಬಂದು ಈ ಹೋಟೆಲ್ ತುಂಬಾ ಚೆನ್ನಾಗಿದೆ ಅಂತ. ಸೊ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ ಅಂಡ್ ಊಟ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಸೊ ಬನ್ನಿ ಹೋಗೋಣ. ಸೊ RRR ಹೋಟೆಲ್ ಇನ್ ಮೈಸೂರ್. ಸೊ ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ಸೊ ಎಂಟರ್ ಆಗ್ತಿದ್ದಂಗೆ ಗಣೇಶ ಇದೆ ಅಂಡ್ ಹೋಟೆಲ್ ಹೀಗೆ ಕಾಣಿಸ್ತಿದೆ. ಹೋಟೆಲ್ ಓವರ್ಲುಕ್ ಹೀಗಿದೆ ನೋಡಿ, ಸಖತ್ತಾಗಿದೆ ಹೋಟೆಲು, ನೋಡೋಕೆ ಚೆನ್ನಾಗಿದೆ. ಸೊ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಬನ್ನಿ. ಸೊ ಗೈಸ್, ಇಲ್ಲಿ ಈ ಹೋಟೆಲ್ ಅಲ್ಲಿ ಎಲ್ಲ ಎಲೆ ಊಟ ತುಂಬಾ ದಿನ ಆಗಿತ್ತು ಮಾಡಿ. ಸೊ ನೋಡಿ ಹೇಗ್ ಬಡಿಸ್ತಾ ಇದಾರೆ ಎಲೆ ಊಟ. ಸೊ ಈಗ ಬೇಗ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಫೈನಲಿ ನಾವು ಇಲ್ಲಿಂದ ಊಟ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಜಾಗಕ್ಕೆ ನಾವ್ ಎಲ್ಲಿ ಹೋಗ್ತೀವಿ ಅಂತ ವ್ಲಾಗ್ ಅಲ್ಲೇ ನೋಡಿ ಗೊತ್ತಾಗುತ್ತೆ. ಸೊ ಇವಾಗ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ ಬನ್ನಿ. ಕಾರ್ ಹತ್ರ ಹೋಗ್ತಾ ಇದೀವಿ. ಸೊ ಫುಲ್ ರಶ್ ಇದೆ ಈ ರೆಸ್ಟೋರೆಂಟ್, ಫುಲ್ ಪಾಪ್ಯುಲರ್ ಇಲ್ಲಿ. ಸೊ ಯಾರಾದ್ರೂ ಮೈಸೂರಲ್ಲಿ ಇದ್ರೆ ಈ ಹೋಟ್ಲಿಗೆ ಮಸ್ಟ್ ಅಂಡ್ ಶುಡ್ ವಿಸಿಟ್ ಮಾಡಿ, ಹೋಟೆಲ್ RRR. ಸೊ ಈಗ ಕಾರ್ ಹತ್ರ ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ಪ್ಲೇಸ್ ಯಾವ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ.